ಅವ್ವ ಭೀಮಾಂಬಿಕೆ ಕಾಪಾಡವ್ವ. ಟಿಕೆಟ್ ಟಿಕೆಟ್. ಸಾರ್ವಜನಿಕರೇ, ಇವತ್ತು ಯಾರು ಟಿಕೆಟ್ ತಗೋಬಾರಪ್ಪ. ಯಾಕೆ ತಂದೆ? ಫ್ರೀಯಾಗಿ ಕರ್ಕೊಂಡು ಹೋಗೋದಕ್ಕೆ ದೊಂಬಿದಾಸಪ್ಪನ ಟ್ರಾನ್ಸ್ಪೋರ್ಟ್ ಅಲೇ, ಫ್ರೀಯಾಗಿ ಕರ್ಕೊಂಡು ಹೋಗಕ್ಕೆ ದೊಂಬಿದಾಸಪ್ಪನ ಟ್ರಾನ್ಸ್ಪೋರ್ಟ್ ಆದ್ರೇನು, KSRTC ಬಸ್ ಆದ್ರೇನು, ಎರಡೂ ಒಂದೇ. ಜಸ್ಟ್ ಅ ಮಿನಿಟ್, ಟಿಕೆಟ್ ಮಾಡ್ರೆ ಸ್ಟೈಲ್ ಆಗಿ ಎಂಟ್ರಿ ಕೊಡಿ. ಹಂಗೆ ಸ್ಟೈಲ್ ಆಗಿ ಒಂದು ಪೋಸ್ ಕೊಡಿ. ಎಲ್ಲ ಸಾರ್ವಜನಿಕರಿಗೂ ನಮಸ್ಕಾರ. ಬಿಲ್ಟಪ್ ಕೊಡಕ್ಕೆ ಉದುರೋಯ್ತಾ? ಮಹನೀಯರೇ ಮತ್ತು ಮಹಿಳೆಯರೇ, ಇವತ್ತಿನ ದಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಚಿಕ್ಕ ಯಜಮಾನರಿಗೆ ಬರ್ತ್ಡೇ. ಇವತ್ತಿನ ದಿನ ನಿಮಗೆಲ್ರಿಗೂ ಸ್ವೀಟ್ ಕೊಟ್ಬಿಟ್ರೆ ಶುಗರು BP ಜಾಸ್ತಿ ಆಗಿ ಮೇಲಕ್ಕೆ ಟಿಕೆಟ್ ತಗೊಂಡ್ಬಿಡ್ತೀರಾ ಅಂತ ಹೇಳಿ ಬರೀ ಬಸ್ ಟಿಕೆಟ್ ತಗೊಳಕ್ ಅವ್ರು ಡಿಸೈಡ್ ಮಾಡಿದ್ದಾರೆ. ಇದು ಅವರ ಸಮಾಜ ಸೇವೆ, ಹುಟ್ಟು ಗುಣ ಅಪ್ಪ ಅಮ್ಮ ಕಲಿಸಿತ್ತು. ದುಡ್ಡಿರೋರು ತಮ್ಮ ಹುಟ್ಟಿದ ಹಬ್ಬನ ಎಲ್ಲೆಲ್ಲೋ ಆಚರಿಸ್ಕೊಳ್ತಾರೆ ಸ್ವಾಮಿ. ನಿಮ್ಮಂತವ್ರು ನಮ್ ಬಸ್ ಬಂದು ಆಚರಿಸ್ಕೊಳ್ತಾ ಇರೋದು ನಮ್ ಪುಣ್ಯ ಸ್ವಾಮಿ. ತುಂಬಾ ಥ್ಯಾಂಕ್ಸ್. ನಿಮ್ ಅಭಿಮಾನ ನಮಗೆ ಶ್ರೀರಕ್ಷೆ. ಕಂಡಕ್ಟ್ರೆ, ತಲೆಗಳನ್ನೆಲ್ಲ ಕೌಂಟ್ ಮಾಡಿ ಫುಲ್ಲು ಹಾಫು ಕ್ವಾರ್ಟು ಕೊಡಿ. ಇದೇನು ವೈನ್ ಶಾಪ್ ಏನ್ರಿ? ಹಂಗು ಸ್ಲಿಪ್ ಆಗಿ ಉಲ್ಟಾ ಇಡ್ಬಿಟ್ಟೆ. ದಯವಿಟ್ಟು ಟಿಕೆಟ್ ಕೊಡಿ. ಸುಮ್ನ ಕೀಳ್ಬೇಡಿ, ಅರಿರಿ. ಎಲ್ಲ ಸೇರ್ಸ್ಕೊಟ್ಟಿದ್ದೀನಿ. ದುಡ್ಡು ಅಲ್ಲಿ ನೋಡಿ ಕೊಡ್ತೀನಿ. ಒಂದೇ ಒಂದ್ ನಿಮಿಷ ಹಿಂದೆ ಕೂತ್ಕೊಂಡು ಕೂಡಿ ಕಳೆದು ಲೆಕ್ಕ ಮಾಡಿ ಎಕ್ಸ್ಟ್ರಾ ಟಿಪ್ಸು ನಿಮ್ಗೆ ಹೊಡೆದು ಬಿಡ್ತೀನಿ. ಆಮೇಲೆ ನೀವು PP ಉದಿವರಂತೆ. ಕುಣಿತ ಬಾರೆ. ಏನ್ ಮೇಡಮ್ ಸಿಕ್ಕಾಪಟ್ಟೆ ನಗ್ತಾ ಇದ್ದೀರಾ? ನಮ್ಮ ಯಜಮಾನ್ರು ನಿಮ್ಮಗೆ ಇರೋದು. ಲಾಕ್ ಆಗಂಗ ಅವಳೆ. ಹೋಗ್ಲಿ ರೈಟ್. When I come around, I get down to the hit bounce sound. When I come around, I get down to the hit bounce sound. ನಮಸ್ಕಾರ ಸರ್. ಇರ್ಲಿ ಎಲ್ಲ ನೀವೇ ಇಟ್ಕೊಳ್ಳಿ. ಫಸ್ಟ್ ಟಿಕೆಟ್ ಬಿಡ್ಸ್ಕೊಳ್ಳಿ. ಎಲ್ಲಿಗೆ ಹೋಗ್ತಿದ್ಯಾ? ಪೆಟ್ರೋಲ್ ಬಿಡಕ್ ಸರ್. ಅಬ್ಬಾ, ಅಂದ್ರೆ ಜಲಬಾಧೆ ತಿರ್ಸ್ಕೊಳಕ್ಕೆ. ಟಿಕೆಟ್ ಇದೆಯಾ ಸರ್? ಇದಕ್ಕೂ ಟಿಕೆಟ್ ತಗೋಬೇಕಾ? ನಾನ್ ಕೇಳಿದ್ದು ಬಸ್ ಟಿಕೆಟ್ ಇದೆಯಾ ಅಂತ. ಇದೆ ಸರ್. ತೆಗಿ. ಬೇಡ, ಹೋಗು. ಥ್ಯಾಂಕ್ ಯು. ಕಳ್ಳ. ಹೌದು, ಎಲ್ರಿಗೂ ಟಿಕೆಟ್ ಕೊಟ್ಟಿದ್ಯಾ? ಕೊಟ್ಟಿದ್ದೀವಿ ಸರ್. ನಿಮ್ ಟಿಕೆಟ್ ಎಲ್ಲಿ? ಹಿಂದೆ ತಗೊಂಡಿದಾರ ಸರ್. ನಿಮ್ ಟಿಕೆಟ್ ಅಲ್ಲಮ್ಮ? ಹಿಂದೆ ತಕೊಂಡವ್ರೆ. ರೀ ಸ್ವಾಮಿ, ಟಿಕೆಟ್ ತಗೊಂಡ್ರ? ಯಾಕೆ ಹೇಳ್ತಿದ್ಯಾ? ಟಿಕೆಟ್ ತಗೊಂಡ್ಬಿಟ್ರು ಸರ್. ಎಲ್ಲಿಗೆ? ಹರಿಶ್ಚಂದ್ರ ಘಾಟ್ಗೆ. ಮಗನೇ, ಕಂಡಕ್ಟರ್, ಇದೇನ್ ಡೆಡ್ ಬಾಡಿ ಎಲ್ಲ ಬಸ್ ಸಾಕ್ತಾ ಇದ್ದೀರಲ್ಲ? ಸಾರಿ ಸರ್, ಗೊತ್ತಾಗ್ಲಿಲ್ಲ. ಏನ್ ಗೊತ್ತಾಗ್ಲಿಲ್ಲ? ನಿಮ್ ಟಿಕೆಟ್ ಅಲ್ಲಿ? ನಮ್ದು ಟಿಕೆಟ್ ಎಲ್ಲ ಹಿಂದೆ ಕುಂತವ್ರಲ್ಲ, ಅವ್ರು ತಗೊಂಡ್ಬಿಟ್ಟವ್ರೆ ಸರ್. ಟಿಕೆಟ್ ತೆಗಿ. ನಾನ್ ಕೇಳಿದ್ದು ಬಸ್ ಟಿಕೆಟ್, ಲಾಟರಿ ಟಿಕೆಟ್, ಸಿನಿಮಾ ಥಿಯೇಟರ್ ಟಿಕೆಟ್ ಅಲ್ಲ. ರೀ ಕಂಡಕ್ಟರ್, ಎಲ್ಲ ಸೇರಿ ನಾಟಕ ಮಾಡ್ತಾ ಇದ್ದೀರಾ? ಟಿಕೆಟ್ ಇಶ್ಯೂ ಮಾಡಿದ್ರ ಇಲ್ವಾ? ನಮ್ ತಾಯಿಗೂ ಕೊಟ್ಟಿದ್ದೀನಿ ಸರ್. ಎಲ್ಲ ಟಿಕೆಟ್ ಇವರೇ ಇಸ್ಕೊಂಡಿದ್ದಾರೆ. ನಾನಲ್ಲ ಸರ್, ನಿಮ್ಮ ಹತ್ರ ಜಲಬಾಧೆ ಅಂತ ಹೋದ್ರಲ್ಲ ಸರ್, ಅವ್ರ ಹತ್ರ ಇದೆ ಸರ್. ದುಡ್ಡು ಕೊಟ್ರಾ? ಇಲ್ಲ ಸರ್, ಲೆಕ್ಕ ಹಾಕಿ ಎಲ್ಲ ಒಟ್ಟಿಗೆ ಕೊಡ್ತೀನಿ ಅಂದ್ರು ಸರ್. ಅವ್ನ್ ಮನೆಗೆ ಹೋಗಿ ದುಡ್ಡು ಲೆಕ್ಕ ಹಾಕ್ತಿರ್ತಾನೆ. ನೀವೆಲ್ಲ ಸ್ಟೇಷನ್ ಬಂದು ಅಲ್ಲಿ ಕಂಬಿ ಲೆಕ್ಕ ಹಾಕಿ. ಡ್ರೈವರ್ ಸರ್, ಸ್ಟೇಷನ್ ಕಡೆ ಗಾಡಿ ತಿರ್ಸು. ಸರಿ ಸರ್. ನಾವ್ಯಾಕೆ ಸರ್ ಪೊಲೀಸ್ ಸ್ಟೇಷನ್ ಬರ್ಬೇಕು? ಬರಲ್ಲ ಅಂದ್ರೆ ಇಲ್ಲೇ ಫೈನ್ ಕಟ್ಟಿ ಬಿಟ್ಟು ಬಿಡ್ತೀನಿ. ಅಯ್ಯ, ನಮ್ಗೆ ಯಾಕೆ? ಬೆಳಗ್ಗೆ ಯಾರ ಮುಖ ನೋಡಿದ್ವು? ಯಾವನ ಬಂದ ಬರ್ತ್ಡೇ ಅಂದ್ಬಿಟ್ಟು ಫೈನ್ ಕಟ್ಟಂಗ್ ಮಾಡ್ದ. ಒಳ್ಳೆ ಗ್ರಾಚಾರ. ಬೇಕಲ್ಲ ಫೈನ್ ಕಲೆಕ್ಟ್ ಮಾಡು. ಕಲೆಕ್ಟ್ ಮಾಡ್ಕೊ. ನಿಂದಲ್ಲಿ ಸರ್, ನನ್ನ ಸಿಗದು ಹಾಕಿದ್ರು ಆ ಟಿಕೆಟ್ಗೂ ದುಡ್ಡಿಲ್ಲ ಸರ್. ನಮ್ಮ ಚಿಕ್ಕ ಯಜಮಾನ್ರು ರಜನಿಕಾಂತ್ ಸ್ಟೈಲ್ ಅಲ್ಲಿ ಬಂದ್ರು, ವಜ್ರಮನಿ ತರ ಓಡೋಗ್ಬಿಟ್ರು. ಬೇಕಾದ್ರೆ ಅದು ಬೇಡ, ನೀನೇ ಇಟ್ಕೋ. ಅದು ಡಮ್ಮಿ ಅಂತ ನನಗೆ ಗೊತ್ತು. ನಡಿ ಸ್ಟೇಷನ್ಗೆ. ಒಂದ್ ನಿಮಿಷ ಸರ್, ಅವ್ರು ನನ್ಗೆ ಬೇಕು. ಅವ್ರ ಫೈನ್ ನಾನ್ ಕಟ್ತೀನಿ. ಓಹೋ, ನಿನಗೂ 100 ರೂಪಾಯಿ ಬೆಲೆ ಇದೆ. ಇರ್ಲಿ, ಥ್ಯಾಂಕ್ ಯು. ಬಂಗಾರದ ಮನುಷ್ಯ, ಹೋಗ್ತಾ ಇದ್ದಿದ್ ನನ್ ಮಾನನ ಒಂದೇ ಕಣ್ಣಲ್ಲಿ ಉಳಿಸ್ಬಿಟ್ಟಲ್ಲ. ನೀನ್ ಏನ್ ಯೋಚನೆ ಮಾಡಬೇಡ. ನಾನ್ CM ಆದ್ಮೇಲೆ ನಿಮ್ಮ ಊರಿಗೆ ಗ್ರಾಮ ವಾಸ್ತವ್ಯ ಮಾಡಿ 6 ಅಡಿ 3 ಅಡಿ ಸೈಟ್ ಕೊಡ್ತೀನಿ. 60-40 ಸೈಟ್ ಕೊಟ್ಬಿಡ್ತೀನಿ. ಓಕೆ, ಬರ್ಲಾ ಕಳ್ಳ ನೀನು. ಸ್ವಲ್ಪ ಕೆಲ್ಸ ಐತೆ, ಹೊಸ ಇರು. ಏನ್ ಕೆಲ್ಸನ? ಎಲ್ಲ ಸರಿ ಹೇಳ್ತೀವಿ. ಫೈನ್ ಕೊಟ್ಯಾ? ಸಕ್ಸಸ್? ಡಬಲ್ ಸಕ್ಸಸ್. ಬಾಬಾ, ಎಲ್ಲಿ ಮಾಮ್ಸು? ತುಂಬಾ ಓವರ್ ಆಕ್ಟ್ ಮಾಡ್ತಿದ್ದ. ಫುಲ್ ಮೀಲ್ಸ್ ಕೊಡ್ತಾವ್ರೆ ನೋಡು. ಅಯೋಗ್ಯ ನನ್ ಮಗನೇ, ಬೇಕು ನನ್ ಮಗನೇ, ದಿಕ್ಕು ದಿವಾಳೆ ಇಲ್ದಲೇ ಇರುವ ಅನಾಥ ಏನೋ ನನ್ ತಂಗಿ ಹೊಟ್ಟೆಲ್ ಉಟ್ಬಿಟ್ಟವ್ರೆ. ನನಗ್ ಸೋದರಿ ಆಗ್ಬೇಕು, ಬಿಟ್ರೆ ಹಾಳಾಗೋಯ್ತಾರಲ್ಲ ಅಂತ ಕರ್ಕೊಂಬಂದ್ ಮನೇಲಿಟ್ಕೊಂಡ್ರೆ ಆ ತಮಂಗಿ ನನ್ ಮಕ್ಕಳ ಜೊತೆ ಸೇರ್ಕೊಂಡು ನೀನ್ ಹಾಳಾಗದಲ್ದಲೆ ಅವ್ರು ಹಾಳಾಗ್ತಾ ಇದ್ಯಾ?
ಅಯ್ಯಯ್ಯ ನಂದೇನ್ ತಪ್ಪಿಲ್ಲ ಮಾವ. ಬಾ ಅಪ್ಪ ಅಮ್ಮ ಆಟ ಆಡೋಣ ಅಂದ್ರು, ನನಗ್ ಗೊತ್ತಿಲ್ಲ ಅಂದೆ. ಕೋತಿ ನನ್ನ ಮಗನೇ. ಅಯ್ಯ ಅವ್ರು ನನಗ್ ಬೈದಿದ್ರು. ಬಸ್ ಆಟ ಆಡೋಣ ಅಂದ್ರು, ಹೋಗಿ ಐಡಿಯಾ ಕೊಟ್ಟೆ. ಈ ತರ ಎಗ್ಗ ಮಗ್ಗ ಓದಿಸ್ತಾರೆ ಅಂತ ನನ್ ಕನ್ಸಲು ಅನ್ಕೊಂಡಿರ್ಲಿಲ್ಲ. ಮಕ್ಕಳು ಬಾಳ ದಣ್ಕ ಬಂದವ್ರೆ, ಉಣ್ಣಕ್ಕಿಗ್ ಬಾರೆ. ಹಂಗೆ ಅಚ್ಚಸಿನ ಬೆಣ್ಣೆನ ಚೆನ್ನಾಗ್ ಕಾಯಿಸ್ಕೊಂಡ್ಬಿಟ್ಟು ಒಳ್ಳೆ ತುಪ್ಪ ತಗೊಂಬಾರೆ. ಹಂಗೆ ಯಾರು ಒಬ್ಬಟ್ಟು ಅಪ್ಪ ಹೇಳ್ದಂಗ್ ತುಪ್ಪ. ಏನಾಯ್ತಾ? ಫೇಸ್ ಕಟ್ಟೆ ಚೇಂಜ್ ಆಗ್ಬಿಟ್ಟಿದೆ. ಡುಮ್ಮ ಹೋದ್ನಾ? ರಾಸಿ ನನ್ ಮಗನೇ, ನಿನ್ನ ಚರ್ಮ ಸುಲ್ದು ನನ್ ಕಾಲ್ಗೆ ಎಕ್ರ ಮಾಡ್ಕೊಂಡ್ಬಿಡ್ತೀನಿ. ಈ ಊರ ನನ್ ಮರ್ವಾದಿ ತೆಗ್ದಿ ಸಾಲ್ದು ಅಂತ ಪಕ್ದೂರ್ಗ್ ಹೋಗಿದ್ರೇನಪ್ಪ ಚಿರಿಟ ಹಾಕ್ಸಕ್ಕೆ. ರಂಜಿರಾ, ನೀನು ಚೆಕ್ಕಿಂಗ್ ಇನ್ಸ್ಪೆಕ್ಟ್ರಾ? ಚಂದ್ರನಿ ನನ್ನ ಮಗನೇ, ಇವತ್ತು ನೀನ್ ಬರ್ತಡೇನೇನಪ್ಪ? ಹುಡ್ಸಿದ ಅಪ್ಪನಿಗೆ ಗೊತ್ತಿಲ್ವಲ್ಲಯ್ಯ ನಿನ್ನ. ಏನ್ರಿ ನೀವು? ಏನೇ ಅಲ್ಲ, ಬೆಳೆದು ನಿಂತು ಮದ್ವೆ ವಯಸ್ಸಿಗೆ ಬಂದಿರೋ ಈ ಮಕ್ಕಳನ್ನ ಯಾಕೆ ಹೀಗ್ ಬೈತಾ ಇದ್ದೀರಾ? ಬೇರೆ ಕೆಲ್ಸ ಇಲ್ವಾ ನಿಮ್ಗೆ? ನೀವು ಬನ್ನಿ ಮಕ್ಳ, ಕೈ ಕಾಲ್ ತೊಡ್ಕೊಡಿ, ಊಟಕ್ಕೆ ಹಾಕ್ತೀನಿ. ಅಮ್ಮ ಅಂದ್ರೆ ಅಮ್ಮ. ಗಂಡ ಗುಂಡಿ ಮಾಡಿ ಆದ್ರೂ ಗಡಿಗೆ ತುಪ್ಪ ತಿನ್ಬೇಕು ಅಂತಾರಲ್ಲ, ಆತರ ಯಾವ್ದಾದ್ರು ಮನೆ ಹಾಳು ಮಾಡೋ ಐಡಿಯಾ ಕೊಡು. ನೋಡು, ಅದೇ ಆಗಲ್ಲ ಅನ್ನೋದು. ಏನ್ ಹೇಳ್ತಾ ಇದ್ಯಾ ನೀನು? ನಿನ್ಗೇನಾರು ಅರ್ಥ ಆಯ್ತಾನಪ್ಪ? ಅದು ಅವ್ರು ಹೇಳ್ತಾ ಇರೋದು ಮೈ ಬಗ್ಗಿಸ್ಬಾರ್ದು, ಶೆಕೆ ನೀರು ಬರ್ಬಾರ್ದು, ಸುಸ್ತಾಗ್ಬಾರ್ದು, ಆದ್ರೂ ಟೋಕನ್ ವರ್ಕೌಟ್ ಆಗ್ಬೇಕು ಅಂತ ಮನೆಯಾಳ ಐಡಿಯಾ ಕೊಡು ಅಂತ. ಯಾರಾದ್ರೂ ತಲೆ ಹೊಡಿಬೇಕು, ಇಲ್ಲಾಂದ್ರೆ ಯಾರನ್ನಾದ್ರೂ ಕಿಡ್ನಾಪ್ ಮಾಡ್ಬೇಕು. ಕಿಡ್ನಾಪ್ ಅಂದ್ರೆ ಲೇಡೀಸ್ ನ ಜೆಂಟ್ಸ್ ನ? ಲೇಡೀಸ್ ಇಲ್ಲ, ಓವರ್ ಆಗಿ ಹೋಗ್ಬೇಡ, ಓನ್ಲಿ ಜೆಂಟ್ಸ್. ಸರಿ, ಆಗ ನಾ ಬರ್ಲಾ? ಲೇಡೀಸ್ ಇಲ್ಲ ಅಂತ ತಕ್ಷಣ ರೈಟ್ ಹೇಳೋದು ನೋಡು. ಆಯ್ತು ಬಿಡು, ಜೆಂಟ್ಸ್ ಅಂದ್ರೆ ನೀನೇ. ನನ್ನನ್ನು ಕಿಡ್ನಾಪ್ ಮಾಡಿದ್ರೆ 5 ನಯಾ ಪೈಸಾ ಸಿಗಲ್ಲ. ಕೊನೆಗೂ ನಿಜ ಒಪ್ಕೊಂಡಿಲ್ಲ. ಸರಿ, ಈಗ ಯಾರನ್ನ ಕಿಡ್ನಾಪ್ ಮಾಡೋಣ ಹೇಳು? ಅದೇ ಯೋಚನೆ ಮಾಡ್ತಾ ಇದೀನಿ. 1 ನಿಮಿಷ ಇರಪ್ಪ. ಎದುರಿಸ್ಬೇಡ ಹಂಗೆ. ನೀವೇ ಇದ್ದೀರಲ್ಲಪ್ಪ, ಊಟಕ್ಕೆ ದಂಡ, ಭೂಮಿಗೆ ಬಾರ, ನಿಮ್ಮನ್ನ ಕಿಡ್ನಾಪ್ ಮಾಡ್ಬಿಡ್ತೀನಿ. ಹಲೋ ಹಲೋ, ಬಾಯ್ ಮುಟ್ಕೊಳ್ಳಿ, ಕಪ್ಪೆ ಗಿಪ್ಪೆ ಹೋಗ್ಬಿಟ್ಟು. ಸರಿ, ಜೋಬಲ್ಲಿ ಎಷ್ಟಿದ್ಯಾನು? ತೆಗಿ, ನನ್ನ ಹತ್ರ ಏನೂ ಇಲ್ಲ. ನಿನ್ನ ಹತ್ರ ಎಷ್ಟಿದ್ಯಪ್ಪ? ನಮ್ಮ ಹತ್ರ ಇದೆ ರೀ. ಅದೇನ್ ಕೆರ್ಕೊಳ್ತಾ ಇದ್ಯಾ, ಹುಡುಕ್ತಾ ಇದ್ಯಾ? ಹುಡುಕ್ತಾ ಇದೀನ ಅಪ್ಪಾಜಿ, ತಗೊಳ್ಳಿ. 1 ರೂಪಾಯಿ ಇದೆ. 1 ರೂಪಾಯಿ? ಇದನ್ನ ಇಟ್ಕೊಂಡು ಪ್ರಪಂಚ ನಾಳಕ್ ಹೊರಟಿದ್ದೀರಾ? ಅಯ್ಯೋ, ನಿಮ್ ಯೋಗ್ಯತೆ ಇಲ್ಲೇ ಇದೆ, ನಿಮಗಿಂತ ನಾನೇ ಬಿಟ್ರು. ಫಾಲೋ ಮೀ. ದಿನದ ಭವಿಷ್ಯ ನಿಮಗೆ ಅನಾಮಿಕರಿಂದ ಬೆದರಿಕೆಯ ದೂರವಾಣಿ ಕರೆ. ಹಲೋ ಹಲೋ, ಯಾರು? ನಾನ್ ಯಾರು ಅಂತ ಗೊತ್ತಾದ್ರೆ ನಿನ್ನ ಬಾಡಿ ಬ್ಲಾಸ್ಟ್ ಆಗತ್ತೆ. ನೀನ್ ಯಾರು ಅಂತ ಬೊಗಳ್ದಲ್ಲೇ ಇದ್ರೆ ಈಗ ನಾನ್ ಫೋನ್ ಕಟ್ ಮಾಡ್ಬೇಕಾಗತ್ತೆ. ನಾನು ಚಾರ್ಲ್ಸ್ ಸೋಬರಾಜ್ಗೆ ಶಿಷ್ಯ, ದೌದ್ ಇಬ್ರಾಹಿಂಗೆ. ಓ, ನೀನೇನು ರೈಟ್ ಹ್ಯಾಂಡಾ ಇಲ್ಲ ಲೆಫ್ಟ್ ಹ್ಯಾಂಡಾ? ಅವನಿಗೆ ಪ್ರಾಣ ಭಿಕ್ಷೆನ ಕೊಟ್ಟು ಈ ಬಾಂಬೆ ಏರಿಯಾನ ಬಿಟ್ಕೊಟ್ಟವನು. ನನ್ನ ಹೆಸರು ಏನ್ರಪ್ಪ? ಲೂಸ್ ಮಾಧ. ನೀನ್ ಲೂಸ್ ಮಾದನಾರು ಆಗಿರು, ಮೆಂಟಲ್ ಮಂಜನಾದ್ರೂ ಆಗಿರು, ಈಗ ನನ್ನಿಂದ ಏನಾಗಬೇಕು ಅಂತ ಬೊಗಳು. ನಾನು ನಿಮ್ಮ 2 ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದೀನಿ. ನಾನು ಹೇಳಿದಷ್ಟು ದುಡ್ಡನ್ನ ನೀನು ತರಲಿಲ್ಲ ಅಂದ್ರೆ ಅವರಿಬ್ಬರನ್ನ ನಾನೇ ನನ್ ಮಕ್ಳಿಗೆ ಮಾಡ್ಬೇಕು ಅಂತ ಇದ್ದಿದ್ ಕೆಲ್ಸನ ನೀನ್ ಮಾಡ್ಬೇಕು ಅಂತ ಇದೆಯಲ್ಲ. ಅಬ್ಬಾ, ನನ್ ತಂದೆ ಕಣೋ ನೀನು. ಯೋ, ಮನೆ ದೇವ್ರ ಮೇಲೆ ಆಣೆ ಮಾಡಿ ಹೇಳಯ್ಯ, ನೀನೇನೆ ಇವ್ರ ತಂದೆ. ತಾವು ನನ್ನ ಎದುರುಗಡೆ ಬಂದು ತಮ್ಮ ಮುಖಾರವಿಂದವನ್ನು ತೋರಿಸಿದ್ರೆ ಆಗ ನೀಟಾಗಿ ತೋರಿಸ್ತೀನಿ ನಾನು ಯಾರು ಅಂತ. ನಿನಗೆ ಫೈನಲ್ ಆಗಿ 1 ಚಾನ್ಸ್ ಕೊಡ್ತೀನಿ. ನಾನು ಹೇಳ್ದಂಗೆ 15 ಲಕ್ಷನ ತಗೊಂಡು ನಾನು ಹೇಳಿದ ಜಾಗಕ್ಕೆ ಬರ್ಲಿಲ್ಲ, ನಿಮ್ಮ 2 ಮಕ್ಕಳ ಬೂದಿನ ಕೆಂಗೇರಿ ಮೋರಿಯಲ್ಲಿ ಬಿಡ್ಬೇಕಾಗತ್ತೆ. 15 ಪೈಸೆನೂ ಕೊಡಕ್ಕಿಲ್ಲ, ಇಡಬಾರ್ದು ಅಂದಾಗ ಅಪ್ಪ ನಿನ್ ಮಾತು ಕೇಳಿ ಗಳಗಳ ಅಂತ ಹತ್ತಿರ್ಬೇಕಲ್ಲ. ಫೈನಲ್ ರಿಸಲ್ಟ್ ಏನು? ನೀವಿಬ್ರು ಯಾವುದಕ್ಕೂ ಪ್ರಯೋಜನ ಇಲ್ವಂತೆ, 15 ನಯಾ ಪೈಸಕ್ಕೂ ಉಪಯೋಗ ಇಲ್ಲ ಅಂತ ಮುಖ ಹೊರ್ಸ್ಕೊಳ್ಳಿ. ಈಗೇನ್ ಮಾಡೋದು ಮಾಮ್ಸ್? ಏನ್ ಮಾಡೋಣ? ಅಯ್ಯೋ, ನಿಮ್ಗಳ ಮುಖ ನೋಡ್ತಾ ಇದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಡೋಂಟ್ ವರಿ, ನಿಮಗೆ ಇನ್ನೊಂದು ಎಕ್ಸ್ಟ್ರಾಡಿನರಿ ಐಡಿಯಾ ಕೊಟ್ಬಿಡ್ತೀನಿ.